ನಮಸ್ಕಾರ ಫ್ರೆಂಡ್ಸ್. ಇವತ್ತು ಒಂದು ರಿಕ್ವೆಸ್ಟೆಡ್ ವಿಡಿಯೋ. ಇದು ಆ್ಯಕ್ಚುಲಿ ರಿಕ್ವೆಸ್ಟೆಡ್ ಡಿಸೈನು ಯಾರೋ ಕೇಳಿದ್ರಿ, ಅದಕ್ಕೆ ಅದನ್ನು ಟ್ರೈ ಮಾಡಿ ನಿಮ್ಮ ಮುಂದೆ ಇಡ್ತಾಯಿದ್ದೀನಿ. ನಿಮ್ಗೆ ಹೇಳ್ಕೊಡ್ತೀನಿ ಅದನ್ನು. ಇದು ಈ ಸ್ಯಾರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಸ್ಯಾರಿ 3 ಕಲರ್ಸ್ ಇದೆ ನೋಡಿ. ಇದು ಒಂದು ಕಲರು ಈ ಥರ ಬರುತ್ತೆ. ಇದು ಕೆಳಗೆ ಪರ್ಪಲ್ಲು, ಮಧ್ಯದಲ್ಲಿ ಗೋಲ್ಡು ಮತ್ತು ಪಿಂಕು. ಸೊ 3 ಕಲರ್ ಇದೆ. ಇದಕ್ಕೆ ಆ ಡಿಸೈನ್ನ ಹಾಕ್ತಾಯಿದ್ದೀನಿ. ಅದಕ್ಕೆ ಈ ಥರ ಬೀಡ್ಸ್ ಬೇಕು. ಸ್ವಲ್ಪ ದೊಡ್ಡ ಸೈಜ್ ತಗೊಂಡ್ರೆ ಡಿಸೈನ್ ಚೆನ್ನಾಗಿ ಕೂರುತ್ತೆ. ಸೊ 6 ಎಳೆ ದಾರ ಹಾಗೆ 10 ನಂಬರು ಕ್ರೋಶ ನೋಡಿ. ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಸ್ಟಾರ್ಟಿಂಗು ಒಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ಮೇಲೆ 3 ಅಥವಾ 4 ಚೈನು. ನಾನು 3 ಚೈನ್ ಹಾಕಿದ್ದೀನಿ. 3 ಚೈನು ಬಟ್ಟೆಗೆ ಒಂದು ಲಾಕು. ಬೀಡ್ ತೊಗೊಂಡು ಬೀಡ್ ಲಾಕ್ ಮಾಡಿ ತಿರ್ಗಾನು ಬಟ್ಟೆಗೆ ಲಾಕ್ ಮಾಡಬೇಕು. ಮತ್ತು 3 ಚೈನು ನೋಡಿ. ಇಲ್ಲಿ ಕೊನೆಗೆ ಬಂದಿದ್ದೀನಿ, ಹೇಳ್ಕೊಡ್ತೀನಿ ಇದನ್ನು. ಇದನ್ನೇ ಸ್ಟಾರ್ಟಿಂಗು ಅಂದ್ಕೊಳ್ಳಿ. ನೋಡಿ, ಒಂದು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಸ್ಟಾರ್ಟಿಂಗಲ್ಲಿ ನಿಮಗೆ ಕುಚ್ಚಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ. ಕುಚ್ಚಬೇಡ ಅಂದರೆ ಸ್ಟ್ರೈಟವೇ ಬೀಡ್ ತೊಗೋಬೋದು ನೀವು. ಈ ಥರ ಬಟ್ಟೆಗೆ ಒಂದು ಲಾಕ್ ಮಾಡಬೇಕು. 3 ಚೈನು ಮತ್ತು ಒಂದೇ ಒಂದು ಬೀಡ್ ತೊಗೊಂಡು ಇದನ್ನು ಹಿಂಗೆ ಉದ್ದಕ್ಕೆ ಇಟ್ಕೊಂಡು ಬೀಡ್ ತೊಗೊಂಡು ನೋಡಿ. ಇದಕ್ಕೆ ಈ ಬೀಡ್ ತೊಗೊಳ್ಳೋಣ ಅಂದ್ಕೊಂಡಿದ್ದೆ. ತುಂಬ ಸಣ್ಣ ಆಗುತ್ತೆ ಡಿಸೈನು, ನಿಮ್ಗೆ ಆಗೋದಿಲ್ಲ ಅದರಲ್ಲಿ. ಸೊ ಅದರಿಂದ ದೊಡ್ಡದು ತೊಗೊಂಡಿದ್ದೀನಿ. ಈ ಥರ ಬೀಡ್ ಲಾಕ್ ಆದಮೇಲೆ ಒಂದು ಸ್ಯಾರಿಗೆ ಲಾಕ್ ಮಾಡಿಬಿಟ್ಟು ಇನ್ನೂ ಒಂದು ಲಾಕ್ ಮಾಡಿಬಿಟ್ಟು ಒಂದು ಚೈನ್ ಹಾಕಿ ಕಟ್ ಮಾಡ್ಕೊಂಬಿಡೋಣ. ಮತ್ತು ಸೆಕೆಂಡ್ ಲೈನು ದಾರ ಸುತ್ಕೊಳ್ಳಿ, ಕೈಗೆ ಸುತ್ಕೊಂಡ್ಬಿಟ್ಟು ನೋಡಿ. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಹಾಕಿದ್ವಿ ಅಲ್ವಾ, ಆ ಲಾಕ್ಗೆ ಈ ದಾರ ತಗೊಂಡು ನೋಡಿ ಟೈಟಾಗಿ ಎಳೆದು ಬಿಟ್ಟು ಒಂದು ಲಾಕ್ ಹಾಕಿ. ಲಾಕ್ ಹಾಕ್ಬಿಟ್ಟು ಇದು ಇದಾಯಿತು ಅಂದರೆ, ಈ ಥರ ಲೂಸ್ ಆಯಿತು ಅಂದರೆ ಸೀರೆಗೆ ತೊಗೊಂಬಿಡಿ. ಸೀರೆ ತಳ್ಳಲಿಕ್ಕಿರೋದ್ರಿಂದ ಹರಿದೋಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿಕೊಂಡು ಈ ಥರ ಬಟ್ಟೆಗೆ ಲಾಕ್ ಮಾಡಿದ್ಮೇಲೆ ಇದು 3 ಚೈನ್ ಹಾಕಿರೋದ್ರಿಂದ 2 ಚೈನ್ ತೊಗೊಳುತ್ತೆ. 2 ಚೈನ್ ಹಾಕಿ ಬೀಡ್ ಪಕ್ಕ ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಈ ಥರ ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥರ ಇದು ಒಂದು ಡಿಸೈನೇ. 3 ಚೈನ್ಸ್, ಒಂದು ಬೀಡ್ ಹಾಕಿದ್ರೆ ಇಲ್ಲಿ ನೀವು ಕುಚ್ಚಾಗ್ತಾ ಬಂದರೆ ಬೇಬಿ ಕುಚ್ಚು ಥರ ಕುಚ್ಚು ಒಂದು ಬೀಡ್ ಬರುತ್ತೆ. ಸೊ ಅದು ಒಂದು ಡಿಸೈನು. ಅದರಲ್ಲಿ ಸ್ವಲ್ಪ ಇದು ಮಾಡಿರೋದು ಅಡ್ವಾನ್ಸ್ಡು ಈ ಥರ ಡಿಸೈನು. ಕ್ರೋಶ ಮೇಲೆ ಒಂದು ಸರಿ ದಾರ ಸುತ್ತಕೊಂಡು ನೋಡಿ, ಈ ಬೀಡ್ ಪಕ್ಕ ದಾರ ಬರುತ್ತಲ್ಲ, ಆ ದಾರಕ್ಕೆ ಹಾಫ್ ಡಬಲ್ ಕ್ರೋಶ ಈ ಥರ ಕಂಬ ಮಾಡ್ಕೊಬಾರ್ದು ನೋಡಿ. ಅರ್ಧ ಕಂಬ, ಹಾಫ್, 3 ಒಂದೇ ಸರಿ ತೊಗೋಬೇಕು. ತಿರ್ಗಾನು ಕ್ರೋಶ ಮೇಲೆ ದಾರ ಹಾಕ್ಕೊಳ್ಳಿ ನೋಡಿ. 3 ರಿಂಗ್ ಬರುತ್ತಾ, 3 ರಿಂಗಲ್ಲಿ ಒಂದೇ ಸರಿ ಪಾಸ್ ಮಾಡ್ಕೊಳ್ಳಿ ಕ್ರೋಶ. ಈ ಥರ 3, 4, 5 ಎಲ್ಲ ಹಾಫ್ ಡಬಲ್ ಕ್ರೋಶ. ಈ ಥರ 3 ರಿಂಗನ್ನು ಒಂದೇ ಸರಿ ಹಿಂಗೆ ತೊಗೊಂಬರ್ಬೇಕು. 7, ಐ ಥಿಂಕ್ 8 ಸಾಕು. ಇದು ಲಾಸ್ಟ್ 8 ಹಾಫ್ ಡಬಲ್ ಕ್ರೋಶ ಆದಮೇಲೆ ತಿರ್ಗಾನು ಬೀಡ್ ಪಕ್ಕ ಲಾಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಮತ್ತೆ
2 ಚೈನ್ ಸಾಕು ಇದಕ್ಕೆ. 2 ಚೈನು ಮತ್ತು ಆ ಬೀಡ್ ಪಕ್ಕ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ. ಇನ್ನೊಂದು 2 ಹಾಕಿ ತೋರಿಸ್ತೀನಿ. ಈ ಥರ ಬರ್ತಾ ಹೋಗುತ್ತೆ. ಫುಲ್ ಫಿನಿಶ್ ಮಾಡೋಣ. ಇದಿರೋದು ಡಿಸೈನ್ ಹೀಗೆ. ಈ ಬೀಡ್ಗೆ ಈ ಥರ. ಸೊ ಈ ಥರ ಫುಲ್ ಫಿನಿಶ್ ಮಾಡೋಣ. ಈಸಿ ಇದೆ ಡಿಸೈನು. 8 ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಬರಬೇಕು. ಸೊ ಇಲ್ಲಿ ಕುಚ್ಚು ಬರುತ್ತೆ ನಿಮಗೆ. ಪೂರ್ತಿ ಫಿನಿಶ್ ಆದಮೇಲೆ ಹೇಗೆ ಬರುತ್ತೆ ನೋಡೋಣ. ಫ್ರೆಂಡ್ಸ್ ನೋಡಿ, ಫೈನಲ್ ಆಗಿ ಈ ಥರ ಕಾಣುತ್ತೆ ನಿಮಗೆ. ಇದು ಕ್ರೋಶದ ಕೆಲಸ ಬೇಗ ಆಗುತ್ತೆ, ಬಟ್ ಈ ಕುಚ್ಚು ಕಟ್ಟೋದು ಬೇಬಿ ಕುಚ್ಚು ಥರ ಆಗುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ. ನಿಮ್ಮ ಕ್ರೋಶ ವರ್ಕ್ 1 ಅವರಲ್ಲಿ ಮುಗಿದೋಗುತ್ತೆ. 2 ಲೈನ್ಸ್ ಅಷ್ಟೇ ಇರೋದು. ಸೊ ಅವ್ರು ಕೇಳಿರೋದು ಈ ಥರ ಬರುತ್ತೆ. ನಾನು ಅದೇ ಅಂದ್ಕೊಂಡೆ, ಇದು ಮಾಡೋವಾಗ ನೀವು ವಾಟ್ಸಪ್ಪಲ್ಲಿ ಕಳಿಸ್ದಾಗ ಇವು ಎಷ್ಟೊಂದು ಕಷ್ಟ ಇದೆಯಲ್ಲ ಇದು ಅಂತ ಒಂದ್ಸರಿ ಅನಿಸುತ್ತೆ. ಬಟ್ ಸ್ವಲ್ಪ ಕೂತ್ಕೊಂಡು ನಿಧಾನಕ್ಕೆ ಯೋಚನೆ ಮಾಡಿ ಹಾಕಿದ್ರೆ, ಟ್ರೈ ಮಾಡಿದ್ರೆ ಬರುತ್ತೆ. ಸೊ ಈ ಥರ ಬೀಡ್ ಹಿಂದೆನೂ ಏನೂ ಕಾಣಲ್ಲ. ಸೊ ಡಿಸೈನ್ ತುಂಬ ಚೆನ್ನಾಗಿದೆ. ಫುಲ್ ಸ್ಯಾರಿ ಆಗಿದೆ ಇದು. ಸೊ ನಾವು ಒಂದೇ ಕಲರ್ ಕುಚ್ಚು ಹಾಕಿದ್ದೀನಿ ಎಲ್ಲ ಕಡೆನೂ. ಸೊ ಟ್ರೈ ಮಾಡಿ. ನನಗೆ ಗೊತ್ತಿರೋ ಹಾಗೆ ನಾನು ಹೇಳ್ಕೊಟ್ಟಿದ್ದೀನಿ. ಇದು ನಿಮಗೆ ಕಲರ್ ಸ್ವಲ್ಪ ಚೇಂಜ್ ಅನ್ನಿಸ್ಬೋದು. ಗೋಲ್ಡನ್ ಎಲ್ಲೋ ಇದು. ಸೊ ಫ್ರೆಂಡ್ಸ್, ಇನ್ನೂ ಹೊಸಬರಾಗಿದ್ದರೆ, ಇನ್ನೂ ನನ್ನ ಚಾನಲ್ನ ಇವತ್ತು ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ದಟ್ ನಾನು ನೀವು ಕೇಳಿದ ತಕ್ಷಣ ಡಿಸೈನ್ ಹಾಕಿದರೆ ನೋಟಿಫಿಕೇಷನ್ ಬರುತ್ತೆ. ಆಮೇಲೆ ಹಳೆಯದು ಯಾವುದನ್ನು ಮಿಸ್ ಆಗಿದ್ದರೆ ನೀವು ವೀಡಿಯೋಸು ನೋಡ್ಬೋದು. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಬೇಕು. ಸೊ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ನೆಕ್ಸ್ಟು ಇನ್ಯಾವುದಾದ್ರು ಡಿಸೈನ್ ಹೇಳ್ಕೊಡ್ತೀನಿ. ಸ್ವಲ್ಪ ಲೇಟಾಗಿದೆ ಫ್ರೆಂಡ್ಸ್, ಬೇಜಾರು ಮಾಡ್ಕೊಬೇಡಿ. ಪಾಪ ನೀವು ಕೇಳ್ತೀರಾ, ನಾನು ಯಾವುದೋ ಬ್ಯುಸಿಲಿರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡೋಣ. ಬಾಯ್ ಬಾಯ್.